ಕಲೆಗಾರ ನಾನು. ಈ ಕಲೆಗಾರನ ಕಣ್ಣ ಕುಕ್ಕುವಂತೆ ಈ ಶಿಲೆಯನ್ನ ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನುಡಿ ನಮನ. ಯಾಕೆ ಮಿಕ ಈ ಮಹಂತೇಶನ ನೋಡಿ ನಿನ್ನೆದೆಯಲ್ಲಿ ಭಯ ಹುಡ್ತ? ಭಯ ಬರೋದಕ್ಕೆ ಇದೇನು ಕಿಕ್ಕಿಂದ ಹಕ್ಕಿ ಅಲ್ಲ, ಮಾನವತರ ಮನೆಯಲ್ಲಿ ಬೆಳೆದಿರುವ ಒಲವುಳ ಹಕ್ಕಿ ಇದು. ಮಿಸ್ಟರ್ ಮಾತೇಶ್, ನಾನು 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಪ್ರತಿ ಹೆಜ್ಜೆಗೂ ನನ್ನನ್ನು ನಿಮ್ ಕೈವಶ ಮಾಡ್ಕೋಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ರಲ್ಲ, ಯಾಕೆ ಇಂಥ ದುರಾಸೆ? ಅಷ್ಟಕ್ಕೂ ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನಿಮ್ ದೃಷ್ಟಿ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕಾಲಲ್ಲಿರುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಎಲ್ಲ ಜರ್ಮನಿ ಬಗಳಿಗೆ ಹಾಕಿಟ್ಟ ಬೆಣ್ಣಿ ಅಂತ ಮಾಡಿದೆ. ಆ ಬೆಣ್ಣಿ 3 ವರ್ಷದಿಂದ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿನಾಗಿ ನಾನು ಒಂದು ಹೆಪ್ಪು ಬಿಡಬೇಕಂತನೂ ಮಾಡಿದ್ದೆ. ಆದ್ರೆ ನಡುಬರ್ಕ ಬಂದಲ್ಲ ಅರ್ವಿಂದ. ಆ ಹಾಲಿನಾಗ ಪ್ರೀತಿಯನ್ನು ಹುಳಿ ಹಿಂಡಿಯನ್ನು ಮೊಸರು ಮಾಡಿ ಮಜ್ಜಿ ಕಟ್ಟದ ಬುರ್ಗಾತಕದ ಬೆಣ್ಣಿ ಮಾಡಿಟ್ಟಾನ. ಆ ಬೆಣ್ಣಿ ತಿನ್ಬೇಕನ್ನೋ ಆಸೆ ನೋಡಬೇಕಾ? ನಾ ಬಯಸಿದ ಬೆಣ್ಣೆ ತಾನಾಗಿ ಬಂದ ನನ್ನ ಬಾಯಿಗೆ ಬಿಟ್ಟರೆ ಸರಿ, ಇಲ್ಲ ಅಂದ್ರ ಕತ್ತು ತಿನ್ನುವ ಕೇಳಬೇಕು. ನಿನ್ನಂತ ಕಟಕನಿಗೆ ಹೆದರೋದಿಲ್ಲ ಈ ಅಂಬಿಕಾ. ಕದ್ದು ತಿನ್ನುವ ಜಾತಿಯ ಬೆಕ್ಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ